ಪ್ರಗತಿಪರ ಕೃಷಿಕರ ಹೆಸರು ದಾಮೋದರ್ ರೆಡ್ಡಿ. ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಉಪ್ಪುಗುಂಟೆ ಗ್ರಾಮದವರು. ಪಶು ಸಂಗೋಪನೆಯಲ್ಲಿನ ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ತಮಗೆ ಎಷ್ಟು ಎಕರೆ ಜಮೀನಿದೆ ಸರ್? ಇಲ್ಲಿ 12 ಎಕರೆ ಜಮೀನಿದೆ. ಇಲ್ಲಿ ಮಾತ್ರ ಊರ ಹತ್ರ ಎಲ್ಲ ಸೇರಿ ಒಂದು 50 ಎಕರೆ ಇದೆ. ಮಾವಿನ ತೋಟ ಎಲ್ಲ ಸೇರಿ ಒಂದು 50 ಎಕರೆ, 48 ಎಕರೆ ಇದೆ. ಅದರ ಜೊತೆನಲ್ಲಿ ಈ ಒಂದು ಇದು ಕುರಿ ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆ ಮಾಡ್ತೀವಿ. ಕೋಳಿ ಸಾಕಾಣಿಕೆ ಬೇರೆ ಕಡೆ ಇದೆ. ಈಗ ಈ ಕುರಿ ಸಾಕಾಣಿಕೆ ಅಂದ್ರಲ್ಲ, ಎಷ್ಟು ಕುರಿಗಳಿದಾವೆ ಸರ್? ಇವಾಗ 420 ಕುರಿ ಇದೆ ನಮ್ಮ ಹತ್ರ. 420, 500 ಇತ್ತು. ಅದರಲ್ಲಿ ನಡುವೆ ಒಂದು 80 ಮಾರಾಕಿದ್ದೀವಿ. ಮಿಕ್ಕಿದ್ದು ಇನ್ನು 420 ಕುರಿ ಇದಾವೆ. ಸ್ವಲ್ಪ ಮಾರ್ತಾ ಇರ್ತೀವಿ. ಈಗ 420 ಕುರಿಗಳಿದಾವೆ. ಹೌದು ಸರ್. ಯಾವ್ಯಾವ ತಳಿಗಳಿದಾವೆ ಅಂತ? ನಮ್ಮ ನಾಟಿಗೆ ನಾವು ಡಾರ್ಫರ್ ಕ್ರಾಸ್ ಮಾಡ್ತಾ ಇದ್ದೀವಿ. ನಾಟಿ ಕುರಿಗೆ ಡಾರ್ಫರ್ ಕ್ರಾಸ್ ಮಾಡ್ತಾ ಇದ್ದೀವಿ. ನೀವೇ ಅಭಿವೃದ್ಧಿ ಮಾಡಿ ನಾವು ಬೇರೆ ಕಡೆಯಿಂದ ಒಟ್ಲಿ ತಂದ್ಬಿಟ್ಟು ಅದಕ್ಕೆ ಕ್ರಾಸಿಂಗ್ ಮಾಡಿ ಮರಿಗಳನ್ನ ಇದು ಮಾಡಿಬಿಟ್ಟು ನಾವು ಈ ರೇಟ್ಗೆ ಮಾರ್ತಾ ಇದೀವಿ ನಾವು. ಒಬ್ಬ ರೈತ ಸಾಮಾನ್ಯವಾಗಿ ಒಂದು ಸಣ್ಣ ಮಟ್ಟದಲ್ಲಿ ಮಾಡಬೇಕು ಅಂತಂದ್ರೆ ಹೇಗೆ ಮಾಡಬೇಕು ಅಂತ? ಸರ್, ಸಣ್ಣ ಮಟ್ಟದಲ್ಲೂ ಮಾಡಬೇಕು. ಇವಾಗ ಮಾಡ್ತಾ ಇದ್ದಾರೆ ಆಲ್ರೆಡಿ. ಅದರಲ್ಲೂ ಪರವಾಗಿಲ್ಲ, ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಏನಂದರೆ ಮೇವಿರಬೇಕು, ಮೇಯ್ನು ಮೇವಿರಬೇಕು, ಜಾಗ ಇರಬೇಕು, ನೀರಿರಬೇಕು. ಇದ್ರೆ ಸ್ವಲ್ಪ ಕಷ್ಟಪಟ್ಟು ಇದು ಮಾಡಿದ್ರೆ ಒಳ್ಳೆ ಇದಾಗ್ತದೆ. ಇವಕ್ಕೆ ಮೇವಿನ ನಿರ್ವಹಣೆ ಹೇಗೆ ಮಾಡ್ತೀರಿ ಸರ್? ಮೇವು ಇಲ್ಲೇ ಇದು ಮಾಡಿದ್ದೀವಿ ನಾವು. ರೇಸ್ ಮೇವು ಹಾಕಿದ್ದೀವಿ. ಇನ್ನು ಬೇರೆ ಇದೆಲ್ಲ ತಂದು ಶೈಲೇಜ್ ಮಾಡ್ತೀವಿ. ಮೇನು ಶೈಲೇಜ್ ಇದೆ, ಇಲ್ಲೇ ಇದೆ ನೋಡಿ. ಶೈಲೇಜ್ ಮಿಷಿನ್ ಇದೆ. ಕಟ್ರೆ ಇದು ಮಾಡ್ಕೊಟ್ಟು ನಾವೇ ಶೈಲೇಜ್ ಮಾಡ್ಕೊತೀವಿ. ಸ್ವೀಟ್ ಕಾರ್ನ್ ನಾವೇ ಹಾಕ್ಕೊಂತೀವಿ. ಎಲ್ಲ ನಾವೇ ಇದು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ.